गोकाक ग्रामीण पोलीस ठाण्याच्या आवारात डीएसपी रवी नाईक यांच्या नेतृत्वाखाली गोकाक कायदे सेवा समिती, गोकाक व वकील संघ यांच्या संयुक्त विद्यमाने ज्येष्ठ नागरिक दिनानिमित्त कायदे साक्षरता शिबिराचे आयोजन करण्यात आले होते। गोकाक न्यायालयाचे न्यायाधीश, वकील व पोलीस विभागाचे अधिकारी यांनी वृक्षाला पाणी घालून कार्यक्रमाचे उद्घाटन केले। गोकाकचे डीएसपी रवी नाईक यांनी शिबिराला संबोधित करताना सांगितले की आजच्या मुलांना घरात संस्कार देणे हे ज्येष्ठांचे पहिले कर्तव्य आहे। ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ವ್ಯಾಲ್ಯೂ ಕಟ್ಟಲಿಕ್ಕೆ ಆಗೋದಿಲ್ಲ। ಯಾಕಂದ್ರೆ ನಾವು ನೋಡಿದ್ದೀವಿ, ನಮ್ಮ ಹಿರಿಯರನ್ನು ನೋಡಿದ್ದೀವಿ, ಎಷ್ಟೋ ಫ್ಯಾಮಿಲಿ ನೋಡಿದ್ದೀವಿ ನಾವು। ಪ್ರತಿಯೊಂದು ಫ್ಯಾಮಿಲಿಯಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ಯಾವ ಫ್ಯಾಮಿಲಿ ಹಿರಿಯರಿಗೆ ಯಾವ ರೆಸ್ಪೆಕ್ಟ್ ಕೊಡ್ತಾರಲ್ಲ, ಆ ಫ್ಯಾಮಿಲಿ ಯಾವಾಗಲೂ ದಾರಿ ತಪ್ಪೋದಿಲ್ಲ, ಆ ಫ್ಯಾಮಿಲಿ ಮಕ್ಕಳು ಕೂಡ ಯಾವಾಗಲೂ ದಾರಿ ತಪ್ಪೋದಿಲ್ಲ। ಇದನ್ನು ನಾವು ನೋಡಿದ್ದೀವಿ। ಯಾವಾಗ ಮಕ್ಕಳಾದವರು ತಮ್ಮ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದು, ಅವರಿಗೆ ಏನು ಪ್ರಾಮುಖ್ಯತೆ ಕೊಡೋದು ಮರಿತಾರೆ, ಆವಾಗ ಅವ್ರು ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಶುರು ಆಗ್ತದೆ। ಇದು ನಾವು ನಮ್ಮದು ಎಕ್ಸ್ಪೀರಿಯನ್ಸು, ನಾವು ನೋಡಿದ್ದು ನಾವು ಹೇಳ್ತಾ ಇರೋದು। ಸೊ ಹಾಗಾಗಿ ಹಿರಿಯರ ಪ್ರಾಮುಖ್ಯತೆ ಫ್ಯಾಮಿಲಿಯಲ್ಲಿ ಎಷ್ಟಿದೆ ಅಂದರೆ, ಇವತ್ತಿನ ದಿನದಲ್ಲಿ ನೀವೇ ನೋಡಿರ್ತೀರಿ, ಇವಾಗೆಲ್ಲ ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗ್ತಾ ಇದೆ। ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಇದ್ರ ಕೂಡು ಕುಟುಂಬ ಆಗ್ತಾ ಇತ್ತು, ಜಾಯಿಂಟ್ ಫ್ಯಾಮಿಲಿ ಆಗ್ತಾ ಇತ್ತು। ಆವಾಗ ಒಂದು ಡಿಸಿಪ್ಲಿನ್ನಲ್ಲಿ ಎಲ್ಲರೂ ನಡ್ಕೊತಾ ಇದ್ರು, ಮತ್ತು ಯಾವಾಗಲೂ ದಾರಿ ತಪ್ಪೋದಿಲ್ಲ ಇದ್ರು। ಏನೇ ಪ್ರಾಬ್ಲಮ್ಸ್ ಬಂದ್ರೂ ಅವರೇ ಹಿರಿಯರೇ ಕೂತು ಸಾರ್ಟ್ ಔಟ್ ಮಾಡ್ತಾಯಿದ್ರು, ಅವರೇ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ತಾಯಿದ್ರು। ಈಗ ಏನಾಗಿದೆ, ಎಲ್ಲ ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗಿದೆ, ಹಸ್ಬೆಂಡು ವೈಫ್, ಅದರಲ್ಲೂ ಗಂಡ ಹೆಂಡತಿ ಇಬ್ಬರು ನೌಕರಿ ಮಾಡೋದು। ಅಂಥ ಕಂಡೀಷನ್ನಲ್ಲಿ ಆ ಫ್ಯಾಮಿಲಿಯಲ್ಲಿ ಹಿರಿಯರು ಯಾರು ಇಲ್ಲ ಅಂದರೆ ಮಕ್ಕಳು ದಾರಿ ತಪ್ಪೋದು 100%। मुख्य वरिष्ठ सिव्हिल न्यायाधीश उमेश अतनुरे यांनी सांगितले की ज्येष्ठ नागरिकांना कायद्यानुसार हक्क आहेत। जर मुलांनी पालकांची योग्य काळजी घेतली नाही तर न्यायालयात अर्ज केल्यास त्यांना न्याय मिळेल असा विश्वास त्यांनी दिला। ಅಂತವರು ಆಫೀಸ್ನಾಗ ಹೋಗಿ ಒಂದು ಅರ್ಜಿ ಕೊಡಬೇಕು, ಆ ಅರ್ಜಿ ಮ್ಯಾಗ ಅವ್ರು ವಿಚಾರಣೆ ಮಾಡಿ ಮಗನಿಗೆ ಎಷ್ಟು ಆದಾಯ ಐತಿ ಏನದೆಲ್ಲ ವಿಚಾರಣೆ ಮಾಡಿ ನೀನು ಆರ್ಡರ್ ಹೋಗ್ಬೇಕಾದ್ರೆ ಅವು ಎರಡು ಮಕ್ಕಳು ತಾಯಿಗಿರಿ ಊರಾಗ ಒಂದು 5 ಮಕ್ಕಳು ಮತ್ತು ಯಾರ ಕರ್ಕೊಂಡಾಗ 5-6 ಮಕ್ಕಳು ಅವರೆಲ್ಲರೂ ಸ್ವಲ್ಪ ಚಲೋದಾಗ್ರಿ ಅಲ್ಲಿ ಒಳಗಿಲ್ಲ ಊರಾಗ ಮೈತಿ ಅವ್ರಿಗೆ ನಮ್ಮ ಊರಾಗ ನೋಡಂಗಿಲ್ಲ ಒಂದ್ಸಲ ಹೇಳಿದ್ವಿ ನಾವು 7 ಮಂದಿ ಮಕ್ಕಳಾರ್ರಿ ಕರ್ಕೊಂಡು ಹೋಗ್ಬೇಕಾರೆ ನಮ್ಮ ಯಾರು ಕರ್ಕೊಂಡ್ರೆ 7 ಮಂದಿ ಎಲ್ಲ ನನ್ನ ಮೇಲೆ ಕೊಡಕಂತಾರೆ, ಅದಕ್ಕೆ ಯಾಕೆ ಮುಖಾಲ ಮಾಡ್ಬೇಕ್ರು ಅಡ್ಡಬ್ರ ಮಕ್ಕಳಾರ ಅಡ್ಡ ತಾಯಿ ತಾಯಿ ತಿಂಗಳಾದ ಮಕ್ಕಳು ಬೇರೆ ಮಕ್ಕಳು 7 ಮಂದಿ ಮಕ್ಕಳು ನನ್ನ ಮಕ್ಕಳು ಯಾರು ಹಂಗೆ ಪಕ್ಕ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದಾದ್ರು ಬಳಿ ಭೇಟಿಯಾಗಿಲ್ಲ, ಹೇಳಿ ಹೋಗಿಲ್ರಿ, ಬಳಿ ಭೇಟಿಯಾಗಿಲ್ಲ ಕೇಳಿ ಆಯ್ಕೋದಿಲ್ಲ ಅಂತಂದ್ರೆ ನಮ್ಮ ಕೋರ್ಟಿಗೆ ಕರ್ಕೊಂಡ್ಬರಿ, ಅವ್ರ ಕಡೆಯಿಂದ ಅರ್ಜಿ ತಗೊಂಡು ನಾವು पॅनेल वकील HL आडीन यांनी ज्येष्ठ नागरिक संरक्षण कायद्याची माहिती दिली। या प्रसंगी न्यायाधीश चैत्रा कुलकर्णी, महादेव कानट्टी, वकील संघाचे अध्यक्ष GB पाटील, CPI सुरेश बाबू तसेच इतर मान्यवर उपस्थित होते। मनोहर मॅगेरी, KMM मराठी, गोकाक।